ನಮಸ್ಕಾರ ವೀಕ್ಷಕ ಬಂಧುಗಳೇ. ನೀವು ಬೇರೆ ಬೇರೆ ಹೆಸರುಗಳನ್ನು ಕೇಳ್ತಾ ಇರ್ತೀರಿ. ಊರಿಗೆ ಹೆಸರು ಇರ್ತದೆ, ಮಾರ್ಗಕ್ಕೆ ಹೆಸರು ಇರ್ತದೆ, ದೈವಕ್ಕೆ ಹೆಸರು ಇರ್ತದೆ, ದೇವರಿಗೆ ಹೆಸರು, ದೇವತೆಗಳಿಗೆ ಹೆಸರು, ಮರಕ್ಕೆ ಹೆಸರು, ಮೀನಿಗೆ ಹೆಸರು, ಸಾಗರಕ್ಕೆ ಹೆಸರು, ದನಕ್ಕೆ ಹೆಸರು, ಬೆಕ್ಕಿಗೆ ಹೆಸರು, ಮನೆಗೆ ಹೆಸರು, ನಮಗೆ ಹೆಸರು, ಹೀಗೆ ಬೇರೆ ಬೇರೆ ಹೆಸರುಗಳನ್ನು ನೀವು ಕೇಳ್ತಾ ಇರ್ತೀರಿ. ಎಂದಾದ್ರೂ ನೀವು ಬಾವಿಗೆ ಹೆಸರು ಇಟ್ಟದ್ದನ್ನು ಕೇಳಿದ್ದೀರಾ? ಬಾವಿಯ ಬಗ್ಗೆ ಭಾವಿಸೋಣ. ನಮ್ಮ ಪೂರ್ವಿಕರು ಬಾವಿಗೆ ಹೆಸರು ಕೊಡ್ತಾ ಇದ್ರು. ಬಾವಿಯ ಅಳತೆಯನ್ನು ಮಾಡಿ ಅವರು ಬಾವಿಗೆ ಹೆಸರು ಕೊಡ್ತಾ ಇದ್ರು. ಹೆಚ್ಚಾಗಿ ಬಾವಿ ಉರುಟಾಗಿ ಇರ್ತಿತ್ತು. ಈ ಉರುಟಾದ ಬಾವಿಯ ಅಳತೆಯನ್ನು ಮಾಡಿ ಅವರು ಅದಕ್ಕೆ ಹೆಸರು ಕೊಡ್ತಾ ಇದ್ರು. ಆ ಹೆಸರುಗಳು ಏನು ಅಂತ ಇವತ್ತು ನಾವು ನೋಡೋಣ. ಅವರು ಅಳತೆ ಮಾಡ್ತಾ ಇದ್ದದ್ದು ಮೊಳದಲ್ಲಿ. ಮೊಳ ಅಂದ್ರೆ ಹೀಗೆ ನೋಡಿದ್ರೆ ಇಲ್ಲಿಂದ ಇಲ್ಲಿಯವರೆಗೆ ನೀವು ನೋಡಿರಬಹುದು. ಭಟ್ರೆಲ್ಲ ಪೂಜೆಗೆಲ್ಲ ಪಟ್ಟಿ ಮಾಡುವಾಗ 4 ಮೊಳ 10 ಮೊಳ ವೈರಾಸು ಒಂದು ಹೀಗೆಲ್ಲ ಬರೆಯುವುದುಂಟು. 6 ಮೊಳ ವೈರಾಸು ಒಂದು ಹೀಗೆಲ್ಲ. ಹೀಗೆ ಮೊಳ ಅಂದ್ರೆ ಇಲ್ಲಿಂದ ಇಲ್ಲಿಯವರೆಗೆ ಅಂದ್ರೆ ಕೈಯಲ್ಲಿ ಅಳತೆ ಮಾಡ್ತಾ ಇದ್ರು. ಈಗಲೂ ಆ ಅಳತೆಗ ಬಟ್ಟೆ ಎಲ್ಲ ಅಳತೆ ಮಾಡುವಾಗ ನೀವು ಕೆಲವರೆಲ್ಲ ಮಾಡ್ತಾರೆ, ಅದನ್ನು ನೀವು ನೋಡಿರ್ಬೋದು. ಈ ಮೊಳದಲ್ಲಿ ಲೆಕ್ಕ ಮಾಡ್ತಾ ಇದ್ರು. ಹೀಗೆ ಉರುಟಾಗಿರುವಂತಹ ಬಾವಿಯ ವ್ಯಾಸ ಎಷ್ಟು ಅದರ ಮೇಲೆ ಅದಕ್ಕೆ ಹೆಸರು. ವ್ಯಾಸ ಅಂತ ಹೇಳಿದ್ರೆ ಇಂಗ್ಲಿಷ್ ನಲ್ಲಿ ಅದಕ್ಕೆ ಡಯಾಮೀಟರ್ ಅಂತ ಹೇಳುತ್ತೆ. ಅಂದ್ರೆ ನೀವು ರೇಖಾಗಣಿತವನ್ನು ಮತ್ತೊಮ್ಮೆ ನೀವು ಊಹಿಸಿದ್ರೆ, ಮತ್ತೊಮ್ಮೆ ನೀವು ಮೆಲುಕು ಹಾಕಿದ್ರೆ, ನೀವು ಕಲಿತಂತಹ ಆ ರೇಖಾಗಣಿತ ತಲೆಗೆ ಬಂದ್ರೆ ತ್ರಿಜ್ಯ ವ್ಯಾಸ ಎಲ್ಲ ನೀವು ಮತ್ತೊಮ್ಮೆ ಮೆಲುಕು ಹಾಕಬಹುದು. ತ್ರಿಜ್ಯದ 2 ಪಟ್ಟು ವ್ಯಾಸ ಅಂದ್ರೆ ಪರಿಧಿಯಿಂದ ಈ ಪರಿಧಿಯನ್ನು ಈ ತುದಿಯಿಂದ ಆ ತುದಿಯವರೆಗೆ ಈ ಬಾವಿಗೆ ಇರುವಂತಹ ಆ ಒಂದು ಅಳತೆ. ಆ ಅಳತೆಯನ್ನು ಮೊಳದಲ್ಲಿ ಅಳತೆ ಮಾಡ್ತಾ ಇದ್ರು. ಹಾಗೆ ಅದಕ್ಕೆ ಹೆಸರು ಕೊಡ್ತಾ ಇದ್ರು. ಒಂದು ಬಾವಿ 4 ಮೊಳ ಇದ್ರೆ ಅದಕ್ಕೆ ಶ್ರೀಮುಖ ಬಾವಿ ಅಂತ ಹೆಸರು. ಅದರ ಡಯಾಮೀಟರ್ 4 ಮೊಳ ಇದ್ರೆ ಅದಕ್ಕೆ ಶ್ರೀಮುಖ ಬಾವಿ ಅಂತ ಹೆಸರು. 5 ಮೊಳ ಇದ್ರೆ ಅದಕ್ಕೆ ವಿಜಯ ಬಾವಿ ಅಂತ ಹೆಸರು. 6 ಮೊಳ ಇದ್ರೆ ಅದಕ್ಕೆ ಪ್ರಾಂತ ಬಾವಿ ಅಂತ ಹೆಸರು. 7 ಮೊಳ ಇದ್ರೆ ಅದಕ್ಕೆ ದುಂದುಬೆ ಬಾವಿ ಅಂತ ಹೆಸರು. 8 ಮೊಳ ಇದ್ರೆ ಅದಕ್ಕೆ ಮನೋಹರ ಬಾವಿ ಅಂತ ಹೆಸರು. 9 ಮೊಳ ಇದ್ರೆ ಅದಕ್ಕೆ ಚೂಡಾಮಣಿ ಬಾವಿ ಅಂತ ಹೆಸರು. 10 ಮೊಳ ಇದ್ರೆ ಅದಕ್ಕೆ ದಿಗ್ಭದ್ರ ಬಾವಿ ಅಂತ ಹೆಸರು. 11 ಮೊಳ ಇದ್ರೆ ಅದಕ್ಕೆ ಜಯಬಾವಿ ಅಂತ ಹೆಸರು. 12 ಮೊಳ ಇದ್ರೆ ಅದಕ್ಕೆ ನಂದ ಬಾವಿ ಅಂತ ಹೆಸರು. 13 ಮೊಳ ಇದ್ರೆ ಅದಕ್ಕೆ ಶಂಕರ ಬಾವಿ ಅಂತ ಹೆಸರು. 13 ಮೊಳಕ್ಕಿಂತ ಜಾಸ್ತಿ ಇದ್ರೆ ಅದಕ್ಕೆ ಸರೋವರ ಅಂತ ಹೆಸರು. ಎಷ್ಟು ಚಂದದ ಹೆಸರುಗಳನ್ನು ಕೊಡ್ತಾ ಇದ್ರು ನೋಡಿ. ಒಂದು ಬಾವಿಗೆ ಅದರ ಅಳತೆಯ ಮೇಲೆ ಇಷ್ಟು ಹೀಗೆ ಹೆಸರುಗಳನ್ನು ಅವರು ಕೊಡ್ತಾ ಇದ್ರು. ಒಂದು ಬಾವಿ ಈಗ ಅವರು ದುಂದುಬಿ ಅಂತ ಹೇಳಿದ್ರೆ ಅದು 7 ಮೊಳ ಉಂಟು, ಅದರ ಡಯಾಮೀಟರ್ 7 ಮೊಳ ಉಂಟು ಅಂತ ನಮ್ಮ ತಲೆಗೆ ಬರಬೇಕು. ಹೀಗೆ ಈ ರೀತಿಯಾಗಿ ಬಹಳ ವೈಜ್ಞಾನಿಕವಾಗಿ ಇವತ್ತಿನ ವಿಜ್ಞಾನ ನಮ್ಮ ಪೂರ್ವಿಕರು ಕಂಡಂತಹ ವಿಜ್ಞಾನಕ್ಕೆ ಏನೂ ಅಲ್ಲ. ಅವರು ಮಾಡಿದ ಆ ಸಾಧನೆಯಲ್ಲಿ ಅದನ್ನು ಕಂಡುಕೊಂಡು, ಅದರ ವಿಜ್ಞಾನವನ್ನು ಕಂಡುಕೊಂಡು ಅವರ ಹೆಸರುಗಳನ್ನು ಬಹಳ ಪ್ರೀತಿಪೂರ್ವಕವಾಗಿ ಮತ್ತೆ ಅಷ್ಟೇ ಶ್ರದ್ಧೆಯಿಂದ ಮತ್ತೆ ಅಷ್ಟೇ ಜ್ಞಾನದಿಂದ ಆ ಹೆಸರುಗಳನ್ನು ಕೊಡ್ತಾ ಇದ್ದರು ಅನ್ನೋದು ನಮಗೆ ಉಲ್ಲೇಖನೀಯ. ಇಂತಹ ಒಂದು ಅಪೂರ್ವವಾದಂತಹ ಜ್ಞಾನವನ್ನು ಮತ್ತೆ ಪ್ರಸಾರ ಮಾಡಬೇಕು ಎನ್ನುವ ನೆಲೆಯಲ್ಲಿ ನಾನು ನಿಮ್ಗೆಲ್ಲ ಹಂಚಬೇಕು ಎನ್ನುವ ನೆಲೆಯಲ್ಲಿ ಈ ರೀತಿಯಂತಹ ಒಂದು ಚಿತ್ರೀಕರಣವನ್ನು ಮಾಡಿದ್ದೇನೆ. ನಿಮ್ಮೆಲ್ಲ ಆಶೀರ್ವಾದ ಇರಲಿ ಅಂತ ನಿಮಗೆಲ್ಲ ಧನ್ಯವಾದವನ್ನು ಹೇಳ್ತೇನೆ. ನಮಸ್ಕಾರ.